ಖಂಡಿತ ಖಂಡಿತ ಅಲ್ಲಾಹನಲ್ಲಿ ನಂಬಿಕೆ ಕೂಡ ಇದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ ಸಿಗಲಿ ಅಂತ ನಾನಾದರೂ ಕೂಡ ಅಲ್ಲಾಹನಲ್ಲಿ ಬೇಡ್ಕೊಂಡಿದ್ದೆ. ಸಿಗುವ ನಿರೀಕ್ಷೆ ಇದೆ. ಸಂಪೂರ್ಣವಾಗಿ ಭಾನುವಾರದವರೆಗೆ ಸಿಗ್ಬೋದು. ನಿನ್ನೆ ಏನು ನಡೆದಿದೆ ಬೆಂಗಳೂರಿನಲ್ಲಿ ಸಭೆ ಮತ್ತು ಬೆಳವಣಿಗೆ, ಅದನ್ನು ನೋಡಿದರೆ ಇದು ಇವತ್ತು ಸುಲಭವಾಗಿ ತೀರ್ಮಾನ ಆಗುವ ಕಾಣ್ತಾ ಇಲ್ಲ. ಇದು ಮತ್ತೆ ದೆಹಲಿಗೆ ಹೋಗಿದೆ. ದೆಹಲಿ ಅಂಗಳಕ್ಕೆ ವರ್ಗಾಯಿಸಿದ್ದಾರೆ ವರಿಷ್ಠರು. ಅದು ಅಲ್ಲಿ ಚರ್ಚೆ ಆಗಿದ ನಂತರ ನಾಳೆ ಸಂಜೆವರೆಗೆ ತೀರ್ಮಾನ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಸಂಪೂರ್ಣವಾಗಿ ಎಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈಗ ಆ ಒಂದು ಪಕ್ಷದಲ್ಲಿ ಇರ್ತಕ್ಕಂಥ ವರಿಷ್ಠರಿಗೂ ಕೂಡ ಮನವರಿಕೆ ಆಗಿದೆ. ಈ ಒಂದು ಟಿಕೆಟ್ನ ವಿಚಾರವಾಗಿ ನಾವೇನಾದರೂ ತಪ್ಪು ನಿರ್ಧಾರ ತೆಗೆದುಕೊಂಡ್ರೆ ಅದರ ಪರಿಣಾಮ ಬರುವ 2028ರ ಚುನಾವಣೆಯಲ್ಲಿ ಆಗ್ಬೋದು ಅನ್ನುವ ಒಂದು ಲೆಕ್ಕಾಚಾರ ಅವರಿಗೆ ಬಂದಿದೆ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ನಾನು ಮುಸ್ಲಿಂ ಸಮಾಜದ ಪರವಾಗಿ ನಾನು ಮಾತಾಡಿದ್ದೇನೆ, ಪಕ್ಷಾತೀತವಾಗಿ ಮಾತಾಡಿದ್ದೇನೆ. ಯಾಕೆ ಮಾತಾಡಿದ್ದೇನೆ ಅಂತ ಹೇಳಿದರೆ, ನಾವು 30 ವರ್ಷದಿಂದ ನಿರಂತರವಾಗಿ ಈ ಸಮಾಜದ ಮತಗಳನ್ನು ಆ ಒಂದು ಕುಟುಂಬಕ್ಕೆ ನೀಡಿ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಸಮಾಜ. ನಾವು ಸಾಮಾಜಿಕ ನ್ಯಾಯ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಾನು ಜಾತ್ಯತೀತ ಜನತಾದಳ ಪಕ್ಷದ ಒಬ್ಬ ಸದಸ್ಯನಾಗಿ ನನ್ನ ಸಮಾಜಕ್ಕೆ ನ್ಯಾಯ ಕೊಡಲಿ ಅಂತ ಕೇಳ್ತಾ ಇದ್ದೀನಿ. ಅದರ ಜೊತೆಗೆ ಏನು ಜನರಲ್ಲಿ ಅಂಧಕಾರ ಇದೆ ರಾಜಕೀಯವಾಗಿ, ಅವರ ಕಣ್ಣಿಗೆ ಬಟ್ಟೆ ಕಟ್ಟಿ ರಾಜಕೀಯ ಇಲ್ಲಿವರೆಗೆ ಮಾಡಿದ್ದಾರೆ, ಅದನ್ನು ತೆರೆಯುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. JDSನವರು ಮಾತಾಡ್ತಿದ್ದಾರೆ, ಅವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ಅಂತಾರೆ. ಜಬ್ಬಾರ್ ಅವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ. ನಾನು ಮುಕ್ತವಾಗಿ ಹೇಳ್ತಾ ಇದ್ದೇನೆ, ಜನರ ಕಣ್ ತೆರೆಸುವಂಥ ಕೆಲಸ ಮಾಡ್ತಾ ಇದ್ದೇನೆ. ಯಾರು ಅಧಿಕಾರ ಪಡೆದು ನ್ಯಾಯವನ್ನು ಕೊಟ್ಟಿಲ್ಲ, ಈಗ ಆ ಸಂದರ್ಭ ಬಂದಿದೆ. ನ್ಯಾಯವನ್ನು ಕೇಳಿ ಪಡೀಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಕಿತ್ಕೊಳ್ಳುವಂಥ ಸಂದರ್ಭ ಉದ್ಭವ ಆಗಿದೆ. ಈಗ ಅಲ್ಪಸಂಖ್ಯಾತಕ್ಕೆ ಟಿಕೆಟ್ ಕೊಡಲಿಲ್ಲ ಅಂದರೆ ನಾಳೆ ನಾವು ಸಭೆ ಸೇರ್ತಾ ಇದ್ದೀವಿ. ನಮ್ಮ ಒಂದು ಪಕ್ಷದ ವರಿಷ್ಠರಿದ್ದಾರೆ, ನಮ್ಮ ಜಾತ್ಯತೀತ ಜನತಾದಳ NDA ಪಕ್ಷಕ್ಕೆ ಜೊತೆಗೆ ನಿಂತ್ಕೊಂಡು ಚುನಾವಣೆ ಮಾಡ್ತಾ ಇದೆ. ನಾನು ಪಕ್ಷದ ವಿರುದ್ಧವಾಗಿ ಇಲ್ಲಿವರೆಗೂ ಕೂಡ ನನ್ನ ನಡೆಯನ್ನು ತೋರಿಸಿದ್ದೇನೆ. ಕಾರಣ ನನ್ನ ಸಮಾಜಕ್ಕೆ ಅನುಕೂಲ ಆಗಲಿ, ಸಮಾಜಕ್ಕೆ ಅಧಿಕಾರ ಸಿಗಲಿ ಅಂತ. ಅದೇನಾದರೂ ತೀರ್ಮಾನ ಆಗದೇ ಇದ್ದರೆ ಏನು ನಾವು ನಮ್ಮ ನಡೆ ಇದೆ, ಏನು ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿವರೆಗೆ ಅಧಿಕಾರ ವಂಚನೆ ಆಗಿದೆ, ಅದಕ್ಕೆ ನ್ಯಾಯ ಪಡೀಲಿಕ್ಕೆ ಸಮಾಜದ ಮತದಾರರು ಕೂಡ ಬದ್ಧವಾಗಿ ತೀರ್ಮಾನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ. ಬಹಿರಂಗವಾಗಿ ಸಮಾಜದ ಮುಂದೆ ಹೋಗಿ ನಾನು ಕಾಂಗ್ರೆಸ್ ವಿರುದ್ಧ ನೀವು ಈ ತೀರ್ಮಾನ ತೆಗೆದುಕೊಳ್ಬೇಕು, ಸಮಾಜಕ್ಕೆ ನ್ಯಾಯ ಸಿಗೋದಾದರೆ ನೀವೆಲ್ಲರೂ ಕೂಡ ತಮ್ಮ ಪಥವನ್ನು ಬದಲಿಸಬೇಕು. ಈ ಹಿಂದೆ 1992ರಲ್ಲಿ ರಾಜ್ಯದಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆದಾಗ, 94ರಲ್ಲಿ ಮುಸ್ಲಿಂ ಮತದಾರರು ಪಥವನ್ನು ಬದಲಿಸಿದಾಗ ಕೇವಲ 24 ಸ್ಥಾನ ಇದ್ದಂಥ ಜನತಾದಳ 116ಕ್ಕೆ ಏರಿ ಅಧಿಕಾರವನ್ನು ಪಡೆದಿತ್ತು. ಮೊನ್ನೆ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದು. ಅಂಥ ರಾಜಕೀಯ ಬದಲಾವಣೆಗಳು ಕೂಡ ಆಗ್ಬೋದು. ಅದರಲ್ಲಿ ಯಾವ ನಮಗೆ ಅನುಮಾನವೂ ಬೇಡ. ಇದು ಕೇವಲ ಒಂದು ಚುನಾವಣೆಯ ವಿಷಯ ಅಲ್ಲ, ದಾವಣಗೆರೆ ದಕ್ಷಿಣ ಮಾತ್ರ ಅಲ್ಲ ತೀರ್ಮಾನ, ಇದು ದಿಕ್ಸೂಚಿ. ಇಲ್ಲಿ ಎಡವಿದ್ರೆ ಮುಂದೆ 28ಕ್ಕೂ ಕೂಡ ತಮಗೆ ಜನ ಪಾಠ ಕಲಿಸ್ತಾರೆ. ನಾಳೆ ಸಭೆ ಇದೆ. ನಾಳೆ ಹೆಚ್ಚು ಕಡಿಮೆ ಸಂಜೆ ನಾವೆಲ್ಲ ಸೇರಿ ಏನು ಮಾಡಬೇಕು, ಯಾವ ರೀತಿ ಚುನಾವಣೆ ಎದುರಿಸಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ನಮ್ಮ NDA ಪಕ್ಷದ ಮುಖಂಡರು, ನಮ್ಮ ಜಾತ್ಯತೀತ ಜನತಾದಳ ಪಕ್ಷದ ಮುಖಂಡರು ತೀರ್ಮಾನ ಮಾಡಲಿದ್ದಾರೆ. ಅಲ್ಲಿ ಸ್ಪಷ್ಟವಾಗಿ ನನ್ನ ತೀರ್ಮಾನ ಕೂಡ ಹೇಳ್ತೇನೆ. ನನಗೆ ಸಮಾಜ ಮುಖ್ಯ, ಸಮಾಜ ಮೊದಲು, ಪಕ್ಷ ನಂತರ ಅಂತ ನನ್ನ ತೀರ್ಮಾನ ಹೇಳ್ತೇನೆ. ಖಂಡಿತ ಈ ವಾತಾವರಣ ಆಗಿದೆ ನೋಡಿ. ಇದು ಉಪಚುನಾವಣೆ, ಈಗ ಇಡೀ ಸರ್ಕಾರ ಬಂದ್ಬಿಟ್ಟು ಇಲ್ಲಿ ಚುನಾವಣೆ ಮಾಡ್ತದೆ. ಇವಾಗ ಅವಕಾಶ ಸಿಗದೇ ಇದ್ರೆ ಮುಂದೆ ನಮಗೆ ಇಲ್ಲಿ ಅವಕಾಶ ಸಿಗುವ ನಿರೀಕ್ಷೆ ಬಹಳ ದೂರ ಅಂದ್ರೆ ದೂರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.